ಸೊ ಇದು ಸುಹೇಲನ ಕತೆ ಆದ್ರೆ ಇನ್ನು ನಮ್ಮ ಸರ್ಕಾರದ ಕತೆ. ತುಮಕೂರು ಡಿಸಿ ವಿರುದ್ಧ ತನಿಖೆ, ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣಿಗೆ ಭಾರಿ ಸಂಕಷ್ಟ. ತುಮಕೂರು ಡಿಸಿ ಶುಭ ಕಲ್ಯಾಣ್ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಅಕ್ರಮವಾಗಿ ಸರ್ಕಾರಿ ಜಮೀನು ಪರಿವರ್ತನೆ ಆರೋಪ ಕೇಸ್ನಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿರುದ್ಧ ತನಿಖೆ ನಡೆಸಿ ವರದಿ ಸಲ್ಲಿಕೆಗೆ ಪ್ರಾದೇಶಿಕ ಕಂದಾಯ ಆಯುಕ್ತರಿಗೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ನಾವು. ಮಧುಗಿರಿಯ ತುಮುಲು ಬಳಿಯ ಸರ್ಕಾರಿ ಜಮೀನನ್ನ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಅವರ ಮಗನಿಗೆ ಅಕ್ರಮವಾಗಿ ಪರಾಭಾರ ಮಾಡಲಾಗಿತ್ತು. ಅದು ಕೂಡ ಡಿಜಿಟಲ್ ಸೈನ್ ಅನ್ನ ಬಳಸಿ ಅಕ್ರಮವಾಗಿ ಭೂ ಪರಭಾರೆಯನ್ನು ಮಾಡಲಾಗಿತ್ತು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಈಗ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರುವಂತಹ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ಅವರ ಪುತ್ರ, ಆತನ ಹೆಸರಲ್ಲಿ ಸರ್ಕಾರಿ ಜಮೀನು ಏನು ಡಿಸಿ ಸ್ವಂತ ಮನೆಯ ಸೊತ್ತಲ್ಲ, ತುಮಕೂರು ಡಿಸಿ ಶುಭ ಕಲ್ಯಾಣ್ ಅವರ ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಸರ್ಕಾರಿ ಜಮೀನು. ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯಲ್ಲಿ ಸರ್ಕಾರದ ಸ್ವತ್ತಿನ ರಕ್ಷಕರು, ಮಾಲೀಕರಲ್ಲ, ಸರ್ಕಾರದ ಸ್ವತ್ತಿನ ರಕ್ಷಕರು. ಅಂತಹ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ನೀವು ನೋಡ್ತಾ ಇದ್ರಿ, ಒಂದು ಕಡೆ ಶುಭ ಕಲ್ಯಾಣ್, ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ. ಇವರ ಶುಭ ಕಲ್ಯಾಣ್ ವಿರುದ್ಧ ಈಗ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ತನಿಖೆಗೆ ಆದೇಶವನ್ನ ಕೊಡುವಂಥದ್ದು ಮಾತ್ರ ಅಲ್ಲ, ಈ ಜಿಲ್ಲಾಧಿಕಾರಿಯನ್ನ ಹೇಗೆ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಅಮಾನತಿನಲ್ಲಿ ಇಡಲಾಯಿತು, ಸ್ಟಾಂಪೇಡ್ಗೆ ಸಂಬಂಧಪಟ್ಟ ಹಾಗೆ ಆ ರೀತಿ ಅಮಾನತಿನಲ್ಲಿ ಇಡಬೇಕು ಟಿಲ್ ಇನ್ವೆಸ್ಟಿಗೇಷನ್ ಓವರ್, ತನಿಖೆ ಮುಗಿಯುವವರೆಗೆ. ಹೇಗೆ ಸರ್ಕಾರಿ ಜಮೀನು ಗೌರಿಬಿದನೂರು ಎಲ್ಲಿ, ತುಮಕೂರಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕನ ಖಾತೆಗೆ ತುಮಕೂರು ಜಿಲ್ಲೆಯ ಮಧುಗಿರಿಯ ತುಮುಲು ಬಳಿಯ ಸರ್ಕಾರಿ ಜಮೀನು ಆತನ ಖಾತೆಗೆ, ಆತನ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಅನ್ನೋದಾದ್ರೆ ಅದು ಹೇಗೆ? ಸರ್ಕಾರಿ ಜಮೀನು ಏನು 1-2 ಎಕರೆ ಅಲ್ಲ, ಮಾಹಿತಿಗಳ ಪ್ರಕಾರ 40 ಎಕರೆ. ಬೇರೆಯವರು ಈಗ ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ವಿ, ಅಲ್ಲಿ ತುಮಕೂರಲ್ಲೇ ಅರಣ್ಯ ಭೂಮಿಯಲ್ಲಿ ಜನಸಾಮಾನ್ಯರು ಕೃಷಿ ಮಾಡಿದ್ರು ಅಂತೇಳಿ ಹೈಕೋರ್ಟಿಗೆ ಹೋಗಿ ಆದೇಶವನ್ನ ತಂದು ಅರಣ್ಯ ಇಲಾಖೆಯವರು ಆ ತೆಂಗು ಅಡಿಕೆ ಎಲ್ಲ ಹಾಕಿದ್ದನ್ನೆಲ್ಲ ನಾಶ ಮಾಡಿ ವಶಪಡಿಸಿಕೊಂಡಿದ್ದಾರೆ 300 ಎಕರೆ ಭೂಮಿ. ಹಾಗಾದ್ರೆ ಶಾಸಕನ ಪುತ್ರನಿಗೆ ಅದು ಅನ್ವಯಿಸಲ್ವಾ? ಈ ಜಿಲ್ಲಾಧಿಕಾರಿಗೆ ಅದು ಗೊತ್ತಿರಲಿಲ್ವಾ? ಇವ್ರ ಗಮನಕ್ಕೆ ಬರದೇ ಆಯ್ತು ಇವೆಲ್ಲ. ಅದು ಕೂಡ ಪ್ರಭಾವಿ ರಾಜಕಾರಣಿ ಪುಟ್ಟಸ್ವಾಮಿ ಗೌಡ, ಗೌರಿಬಿದನೂರು, ಈಗ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿರುವಂತಹ ಶಾಸಕರಾದ ಬಳಿಕ ಈ ವರ್ಗಾವಣೆ ಆಗಿರುವಂತದ್ದು. ಸೊ ಜಿಲ್ಲಾಧಿಕಾರಿಯ ವಿರುದ್ಧ ಕ್ರಮದ ಅನಿವಾರ್ಯತೆ ಇದೆ, ನಿರ್ದಾಕ್ಷಿಣ್ಯ ಕ್ರಮದ ಅನಿವಾರ್ಯತೆ ಇದೆ. ಇನ್ನು ಯಂಗ್ ಆಫೀಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.